ಯಾರು ತಪ್ಪು ತಿಳ್ಕೊಳ್ಬಾರ್ದು. ಚರ್ಪೆಟ್ನ ಚುನಾವಣೆಯಲ್ಲಿ ನಾನು 32 ಕಡೆ ಬಹಿರಂಗ ಸಭೆ ಮಾಡಿದೆ. ಆದರೆ ಜನ ನಮ್ಮನ್ನು ಕೈ ಬಿಟ್ಟರು ಅಂತ ಹೇಳಲ್ಲ, ಸೋಲು ಹೇಗಾಯಿತು ಅಂತಲೂ ಹೇಳಲ್ಲ. ಅದ್ರ ಬಗ್ಗೆ ವಿಮರ್ಶೆ ಬೇಡ. ನಾವು ಸೋತಿದ್ದೇವೆ. ಅದಕ್ಕೆ ಹೇಳಿದೆ, ಇಂದಿನ ಸೋಲು ಮುಂದಿನ ಗೆಲುವಿಗೆ ಬುನಾದಿಯಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮೆಚ್ಕೊಳ್ತೇನೆ. ಬೆಳಿಗ್ಗೆ ಹೋಗಿ ಕಾಲಭೈರನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ಕೊಡಪ್ಪ, ಹೌದು ನಾವು ದೇವರಿನಂತೆ. ಈ ಪಕ್ಷ ಮೊರಾರ್ಜಿಯವರು ನನ್ನ ಕೈಗೆ ಕೊಟ್ಟರು. ಅದಾದಮೇಲೆ ಹೊಡೆದೋದ್ರು. ಆದರೆ ಈ ಪಕ್ಷ ಉಳಿದಿದೆ. ಜನತಾದಳ ಎಷ್ಟು ಭಾಗ ಆದರೂ ಈ ಪಕ್ಷ ಉಳಿದಿದೆ. ಆದ್ದರಿಂದ ಈ ಪಕ್ಷ ಎಂದೂ ಈ ಮಾತನ್ನು ನಿಮ್ಮ ಗಮನದಲ್ಲೇ ಇಟ್ಕೊಳ್ಳಿ. ನಾನು ಹೋದ ಮೇಲೂ ಈ ಪಕ್ಷ ಉಳಿಯಿತು. ಇದನ್ನು ಬರೆದಿಟ್ಕೊಳ್ಳಿ. ಈ ಪಕ್ಷ ಎಂದೂ ಈ ಪಕ್ಷ ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೋ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅಪಪ್ರಚಾರ. ಇದು ಒಂದು ಫ್ಯಾಮಿಲಿಯ ಪಕ್ಷ. ಇದು ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ. ಸ್ವಲ್ಪ ಆ ಮಾತನ್ನು ಆಡುವವರು ಅವರ ಮನಸ್ಸಿಗೇನೆ ಪ್ರಶ್ನೆ ಹಾಕೊಳ್ಳಬೇಕು. ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸಿದ್ದಾರೆ, ಹೋಗಿದ್ದಾರೆ. ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡಿದಾಗ, ಇಲ್ಲಿ ನೋಡಿ, ಈ ಜಾಗ ಏನಿದೆಯಲ್ಲ, ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬರ ಹೆಣ್ಣುಮಗಳು ಮೇಯರ್ ಆಗಿದ್ಲು. ಫೋನ್ ಮಾಡಿ, ಅಣ್ಣ ನಿಮ್ಮ ನೋವನ್ನು ನೋಡೋಕ್ಕಾಗೋದಿಲ್ಲ, ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ. ಅವರು ನಮ್ಮ ಪಾರ್ಟಿಯಲ್ಲ. ಈ ಜಾಗ ರಮೇಶ್ ಕೂಡ ಪಕ್ಕದಲ್ಲಿದ್ದಾನೆ. ನಮ್ಮ ನಾರಾಯಣರಾವ್ ಬಂದಿದ್ದಾರೆ ಗೊತ್ತಿಲ್ಲ ನನಗೆ. ಅವತ್ತಿನ ಸ್ಥಿತಿ ಒಳಗೆ ರಮೇಶ್ ಕೂಡ, ಜವರೇಗೌಡ, ನಮ್ಮಮ್ಮ, ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾ ಇದ್ವಿ. ಇವತ್ತು ಹೇಗಿದೆ? ಪುಣ್ಯಾತ್ಮರು ನೀವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ JP ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ.
ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ಶಾಶ್ವತವಾಗಿ ಇದೇ ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ, ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ. ನೋ, ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು. ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೊಟ್ಟರು, ಅದನ್ನು ಉಳಿಸಿದ್ದೀವಿ, ಉಳಿಸ್ಕೊಂಡು ಹೋಗ್ತೀವಿ. ಯಾರಿಂದ? ನಿಮ್ಮೆಲ್ಲರ ಸಹಕಾರ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ, ಯುವಕರಿಗೆ, ಹಿರಿಯರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಪ್ರತಿಯೊಬ್ಬರಿಗೂ ವಿನಂತಿ ಮಾಡುತ್ತೇನೆ. ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಈಗ ಯಾಕೆ ಹಿಡ್ಕೊಂಡೆ? ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ನಗರಸಭೆಯ ಸದಸ್ಯಣಿ ಸೋತರು. ಕಳೆದ 25 ವರ್ಷದಿಂದ ಆ ಮಹಿಳೆ ಈ ಸಭೆಗೆ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಅವರ ನಾನು ಇಲ್ಲಿದ್ದಾರೆ ಕೆಲವು ಮುಸ್ಲಿಂ ಮುಖಂಡಗಳನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲ, ನನ್ನ ಮುಂದೆ ಕೂತಿದ್ದಾರೆ. ಅಲ್ಲಿ ಕೆಲವರು ಬಂದಿಲ್ಲ, ಹೇಳಿಲ್ಲ ನಾವು ಆ ಕಾರ್ಯಕ್ರಮಕ್ಕೆ. ಈಗ ಜಫರುಲ್ಲಾ ಇರ್ಬೋದು, ಫರೂಕ್ ಇರ್ಬೋದು, ನಮ್ಮ ಗೋರೆಬಿದ್ನವರ ತಪ್ಪದೇ ಬರ್ತಾನೆ. ಇದ್ದಾರೆ ಭಾಳ ಜನ. ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ. ಅದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ. ಇದು ಜನತೆಯ ಪಕ್ಷ, ಜಾತ್ಯತೀತ ಜನತಾದಳ. ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿದೆ. ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ವಿಫಲರಾಗ್ತಾರೆ. ಸಾಬೀತು ಮಾಡಲಿಕ್ಕಾಗಲ್ಲ. ಅವರ ವ್ಯಕ್ತಿತ್ವ, ಅವರ ಜನಪ್ರಿಯತೆ. ಹಿಂದೂಸ್ತಾನದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿದ್ದು. ತುಂಬ ವಿಷಯ ಮಾತನಾಡ್ಬೋದು, ನನ್ನ ಮಾತು ಮಟುಕು ಮಾಡ್ತೇನೆ. ಏಕೆಂದರೆ ಅವರು ದೆಹಲಿಗೆ ಹೋಗಬೇಕಾಗಿದೆ. ಅನೇಕ ಜನ ಬಂದಿರತಕ್ಕಂಥ ಸ್ನೇಹಿತರುಗಳು ಮಾತಾಡೋರಿದ್ದರು. ಆದರೆ ಕಾಲದ ಕೊರತೆ ಇದೆ. ಆದ್ದರಿಂದ ಬಹುಶಃ ನೆಕ್ಸ್ಟು ಅವ್ರು ಮಾತನಾಡ್ತಾರೆ ಅಂತ ಕಾಣುತ್ತೆ. ನಾನು ಮತ್ತೊಮ್ಮೆ ನನ್ನ ತಾಯಂದಿರಲ್ಲಿ, ನೀವು ಬೆಂಗಳೂರಲ್ಲಿ ಕನಿಷ್ಠ ನಮ್ಮ ಪಕ್ಷ ಒಂದು 50 ಜನವಾದರೂ ಗೆಲ್ಲಬೇಕು ಕನಿಷ್ಠ. ರಮೇಶ್ ಗೌಡ್ರೆ, ನಿಮ್ಮ ಹೋರಾಟ, ಆ ಹೆಣ್ಣು ಮಗಳ ಹೋರಾಟ ನಾನು ಗಮನಿಸಿದ್ದೇನೆ. ದಯಮಾಡಿ
ಬೆಂಗಳೂರು ಸಿಟಿ ಒಳಗೆ ಜವರೇಗೌಡರು ಇನ್ನೂ ಕೆಲವು ಸ್ನೇಹಿತರಿದ್ದಾರೆ, ಅವರ ಹೆಸರು ಹೇಳಲಿಲ್ಲ ನಾನು. ದಯಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಯಾವಾಗ ಚುನಾವಣೆ ಬಂದರೂ ನಾವು ರೆಡಿ ಇರಬೇಕು, ಅದಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಈ ಪಕ್ಷವನ್ನು ಉಳಿಸೋಣ, ಬೆಳೆಸೋಣ. ಇದರಿಂದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಸರ್ವರಿಗೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾಧ್ಯಮ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು.